ಹಾಯ್ ಹಲೋ ನಮಸ್ಕಾರ. ನೋಡ್ರಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಈ ಸಂಜೆ 6 ಗಂಟೆ ಆಗ್ಯದ್ರಿ. ಈಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಇಷ್ಟೊತ್ತನ ಮುಂಜಾನೆ ಹಿಡಿದು ನಿಂಬೆ ಕಾಯ್ಸಕ್ಕೆ ಹೋಗಿದ್ದೀವಲ್ರಿ, ಹೀಗಾಗಿ ವ್ಲಾಗ್ ಮಾಡೋಕ್ಕಾಗಿದ್ದಿಲ್ಲ. ಈಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಇಷ್ಟೊತ್ತನ ಎಲ್ಲ ಮನೆಯಂದೆಲ್ಲ ಕೆಲಸ ಆಯ್ತು ರೀ. ಈಗ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಬಾಂಡೆ ಅದೆಲ್ಲ ಇಷ್ಟೊತ್ತನ ಕೆಲಸ ಮಾಡಿದ್ದೆ ರೀ ಮನೆಯಂದು. ಈಗ ಇಷ್ಟೊತ್ತನ ಅದಕ್ಕೆ ಈ ಸದ್ದ ಒಂದು ಅವಲಕ್ಕಿದಿಂದ ಪಕೋಡ ಮಾಡ್ಲಿಕ್ಕತ್ತೇನು ರೀ, ಮಾಡ್ಬೇಕಂತ ಅನ್ಕೊಂಡೀನಿ ರೀ. ಈ ಸದ್ದ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡ್ರೆ ಆಯ್ತಂತೇಳಿ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಈ ಸಂಜೆ ಹೊತ್ತಿನಾಗ ಅಗಳೇ ಬಂದು 4 ಗಂಟೆಗೆ ಊಟ ಮಾಡೀವ್ರಿ. ಹಾಗಾಗಿ ಹಸು ಇಲ್ರಿ, ಸ್ವಲ್ಪ ಏನಾರು ತಿನ್ನಾಕೆ ಮಾಡ್ಬೇಕಂತೇಳಿ ಮಾಡ್ಲಿಕ್ಕತ್ತೀನಿ ರೀ. ಅವಲಕ್ಕಿದಿಂದ ಪಕೋಡ ಮಾಡ್ಲಿಕ್ಕತ್ತೀನಿ ರೀ. ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ ರೀ. ನೋಡೋಣ ಬರ್ರಿ. ನೋಡ್ರಿ, ಈಗ ಇದರದಿಂದ ಒಂದು ಈ ಸಣ್ಣ ಬೌಲಲ್ಲೇ ಒಂದು ಬೌಲ ಅವಲಕ್ಕಿ ತೊಗೊಳಕತ್ತೀನಿ ನೋಡ್ರಿ. ನಮಗೆ ಎಷ್ಟು 2 ಬೌಲ ಬೇಕಂದ್ರೆ ಸ್ವಲ್ಪ ಮಾಡ್ಕೊತೀವಿ ಅಂದ್ರೆ ಸ್ವಲ್ಪ ಹಾಕ್ಕೊಳ್ಳೋದ್ರಿ. ಭಾಳ ಮಾಡ್ಕೊತೀನಿ ಅಂದ್ರೆ ಭಾಳ ಹಾಕ್ಕೊಳ್ಳೋದ್ರಿ. ನಾನು ಇನ್ನೊಂದಿಷ್ಟು ಹಾಕ್ಕೊಳಕತ್ತೀನಿ ನೋಡ್ರಿ, ಒಂದು ಅರ್ಧ ರೀ. ಆಮೇಲೆ ಇವು ಚಂದಾಗ ತೊಳಿಬೇಕ್ರಿ ಒಂದು ಸ್ವಲ್ಪ. ಇವು ತೊಳಿಬೇಕ್ರಿ ಚಂದಾಗ. ಇನ್ನೊಂದು ಸತಿ ತೊಳಿಬೇಕು ನೋಡ್ರಿ. ಚಂದ ತೊಳೆದು ಒಂದು ಮೆತ್ತಗಂದ್ರೆ ಮೆತ್ತಗೆ ನೆನಿಬೇಕ್ರಿ. ಇವು ರೀ ಸ್ವಲ್ಪ ಮೆತ್ತಗೆ ಭಾಳ ನೆನಿಬೇಕ್ರಿ, ಅಂದರೆ ಚಂದ ಬರ್ತಾವೆ ನೋಡ್ರಿ ಪಕೋಡ. ಈ ಸದ್ ನೋಡ್ರಿ, ಇದಕ್ಕೆ ನೀರು ಹಾಕಿ ಇಟ್ಬಿಡೋದ್ರಿ. ನೀರು ಹಾಕಿ ಮುಚ್ಚಿ ಇಟ್ಬಿಡೋದ್ರಿ. ಒಂದು 10-15 ನಿಮಿಷ ನೆನೆಸ್ಬೇಕ್ರಿ. ಪೂರಾ ಮೆತ್ತಗಬೇಕ್ರಿ, ಅಲ್ಲಿ ತನಕ ನೆನಿಬೇಕು ನೋಡ್ರಿ. ನೋಡ್ತಾವ್ದೀನಿ ಈಗ ನೋಡ್ರಿ, ಎಷ್ಟು ನೆಂದದ್ರಿ ಅವಲಕ್ಕಿ ರೀ. ಮೆತ್ತಗೆ ನೆನ್ಸ್ಕೊಂಬಂದೀನಿ ರೀ. ಸ್ವಲ್ಪ ನೀರು ಹಾಕಿ ಬಾತನ ಇಡಬಾರ್ದು ನೋಡ್ರಿ, ಹಾಗೆ ಬಸೋದು ಇಡ್ಬೇಕ್ರಿ. ನಾನು ಒಂದು ಸ್ವಲ್ಪ ಬಾತನ ಇಟ್ಟೀನಿ ರೀ. ಭಾಳ ಒಂದು ಸ್ವಲ್ಪ ಗಿಜ್ಜಿ ಆಗ್ಯದ್ರಿ. ಹಿಂಗೆ ಬಸೋದು ಇಟ್ಬಿಡ್ಬೇಕ್ರಿ. ಒಂದು ಸ್ವಲ್ಪ ಉದುರೇ ಇರ್ಬೇಕ್ರಿ, ಅಂದ್ರೆ ಚಲೋ ನೋಡ್ರಿ. ಈಗ ಮೆತ್ತಗಾಗ್ಯದ್ರಿ. ಇದಕ್ಕೆ ಸ್ವಲ್ಪ ಕಡ್ಲಿ ಹಿಟ್ಟು ಹಾಕೊಳಕತ್ತೀನಿ ನೋಡ್ರಿ. ಒಂದು ಕಪ್ ಇದ್ರಲ್ಲೇ ಒಂದು ಕಪ್ಪ ಕಡ್ಲಿ ಹಿಟ್ಟು ತೊಗೊಂಡೇನಿ ರೀ, ಅದು ಹಾಕೊಳಕತ್ತೀನಿ ರೀ. ಆಮೇಲೆ ಒಂದು ಉಳ್ಳಾಗಡ್ಡಿ ಹಾಕೊಂಡೀನಿ ರೀ ಸಣ್ಣಗ. ಆಮೇಲೆ ಒಂದು ಮೆಣಸಿಕಾಯಿ, 1-2 ಮೆಣಸಿಕಾಯಿ ಹಾಕೊಂಡೀನಿ ರೀ. ಒಂದು ಸ್ವಲ್ಪ ಗರಂ ಮಸಾಲ ರೀ. ಇವೆಲ್ಲ ಹಾಕೋಬೇಕು ನೋಡ್ರಿ. ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ರೀ. ಸ್ವಲ್ಪ ಜೀರಿಗೆ ರೀ. ಜೀರಿಗೆ ಅಥವಾ ಅಜ್ವಾನ ಏನಿರ್ತದೋ ಅದನ್ನೆಲ್ಲ ರೀ. ಆಮೇಲೆ ಸ್ವಲ್ಪ ಖಾರ ರೀ. ನಾ ಮೆಣಸಿಕಾಯಿ 2 ಹಾಕೊಂಡೀನಿ ರೀ. ಸ್ವಲ್ಪ ಪುಡಿ ಖಾರ ಹಾಕೊಳಕತ್ತೀನಿ ನೋಡ್ರಿ. ಇದನ್ನೆಲ್ಲ ಹಾಕೊಂಡು ಚಂದಾಗ ಕಲಸ್ಕೋಬೇಕ್ರಿ. ನೀರು ಒಂದು ಸ್ವಲ್ಪನೂ ಹಾಕ್ಬಾರ್ದು ನೋಡ್ರಿ. ಸ್ವಲ್ಪನೂ ನೀರು ಹಾಕ್ಬಾರ್ದ್ರಿ. ಹಾಗೆ ಸ್ವಲ್ಪ ಕಡ್ಲಿ ಹಿಟ್ಟು ಅವಲಕ್ಕಿದೊಳಗೆ ರೀ ಇರ್ತದಲ್ರಿ, ಮೆತ್ತಗೆ ಆಗ್ತದ್ರಿ. ಹಿಂಗಾಗಿ ಚಂದಾಗ ಈ ರೀತಿ ಕಲಸ್ಕೋಬೇಕು ನೋಡ್ರಿ. ನೋಡ್ರಿ, ಈ ಥರ ಆಗ್ಯದ್ರಿ. ಈ ಥರ ಕಲಸ್ಕೊಂಡೀನಿ ರೀ. ಸ್ವಲ್ಪ ಕಡ್ಲಿ ಹಿಟ್ಟು ಎಷ್ಟು ಜಾಸ್ತಿ ಹಾಕೋತೀವಿ ಅಷ್ಟು ಚಂದ ಬರ್ತಾವೆ ನೋಡ್ರಿ. ಅದರಲ್ಲೇ ಒಂದು ವಾಟ್ಗ ಹಾಕೊಂಡಿದ್ನಲ್ರಿ, ಮತ್ತೊಂದು ಅರ್ಧ ವಾಟ್ಗ ಹಾಕೊಂಡೀನಿ ರೀ. ಈ ಥರ ಆಗ್ಯದ್ರಿ. ಸ್ವಲ್ಪ ನೋಡ್ರಿ, ಈ ಥರ ಆಗ್ಯದ್ರಿ. ಈ ಸದ್ದ ಕೈಗೆ ಸ್ವಲ್ಪ ಈ ಥರ ಎಣ್ಣೆ ಹಚ್ಕೋಬೇಕ್ರಿ. ಈ ಥರ ಎಣ್ಣೆ ಹಚ್ಕೊಂಡು ಈ ಥರ ಮಾಡ್ಕೋಬೇಕ್ರಿ. ಯಾವ ಶೇಪ್ ಆದ್ರೂ ಮಾಡ್ಕೋಬೋದು ನೋಡ್ರಿ. ನೀವು ಯಾವ ಶೇಪ್ ಆದ್ರೂ ಮಾಡ್ಕೋಬೋದು ನೋಡ್ರಿ. ನಾ ಈ ಶೇಪ್ ಮಾಡ್ಕೊಳಕತ್ತೀನಿ ನೋಡ್ರಿ. ಎಣ್ಣೆ ಕಾಯ್ದದ್ರಿ, ಅದ್ರೊಳಗೆ ಹಾಕೋದ್ರಿ. ಎಣ್ಣೆ ಹಚ್ಕೊಂತ, ಕೈಗೆ ಎಣ್ಣೆ ಹಚ್ಕೊಂತಾನೆ ಮಾಡ್ಬೇಕು ನೋಡ್ರಿ. ನೋಡ್ರಿ, ಈ ಥರ ಮಾಡ್ಬೇಕ್ರಿ. ಈ ಥರ ಮಾಡಿ ಇದ್ರೊಳಗೆ ಹಾಕ್ಬೇಕ್ರಿ.
ಭಾರಿ ಅಂದ್ರೆ ಭಾರಿ ಟೇಸ್ಟ್ ಆತಾವ್ರಿ, ಮಸ್ತೂ ಆತಾವ್ರಿ. ಅವಲೇಕಿದ್ದು ಪಕೋಡ ರೀ, ಸಂಜೆ ಟೀ ಟೈಮ್ ಜೊತೆ ತಿಂದ್ರೂ ನಡೀತದ್ರಿ. ಭಾರಿ ಅಂದ್ರೆ ಭಾರಿ ಆತಾವ ನೋಡ್ರಿ. ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂತ ಮಾಡಿದ್ರತ್ರ ಚಂದ ಬರ್ತಾವ್ರಿ. ಆ ಸೇಪ್ ಆದ್ರೂ ಮಾಡ್ಕೋಬೋದು ನೋಡ್ರಿ ನೀವು. ನಾನು ಒಂದಿಷ್ಟು ಇಲ್ಲೊಂದು 4 ಕರ್ಕೊಂಡು ಇಟ್ಕೊಂಡಿನಿ ನೋಡ್ರಿ, ಯಾವ ಥರ ಬಂದಾವತ್ತೇಳಿ. ಒಂದು 4 ಕರ್ಕೊಂಡು ಇಟ್ಕೊಂಡಿದ್ದೆ ರೀ, ಬರ್ತಾವೇನಂತ ಹೇಳಿ. ಚಂದ ಬಂದಾವ ನೋಡ್ರಿ. ಕಟ್ ಮಾಡಿಬಿಡಿ ನೋಡ್ರಿ, ಎಷ್ಟು ಸಾಫ್ಟ್ ಬಂದಾವತ್ತೇಳಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ. ಕುರು 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 ಅನ್ಲಕತ್ತಾವ ನೋಡ್ರಿ. ಈ ಥರ ಆಗ್ಯಾವ ನೋಡ್ರಿ. ಇವನು ಈ ಥರ ಪಕೋಡಾಗತ್ಲೆ ರೀ ನೋಡ್ರಿ. ಎಷ್ಟು ಮಸ್ತ್ ಬಂದಾವ ನೋಡ್ರಿ. ಭಾರಿ ಟೇಸ್ಟ್ ಅಂದ್ರೆ ಭಾರಿ ಟೇಸ್ಟ್ ಆಗ್ಯಾವ್ರಿ ನೋಡ್ರಿ. ಇಷ್ಟೊತ್ತನ ಕರಿಯೋದಾಯ್ತು ರೀ. ಇದ್ರೊಂದು 4 ಉಳಿದಿದ್ದು ರೀ, ಅದ್ರೊಳಗೆ ಹಾಕಿಟ್ಟೀನಿ ರೀ. ಇಷ್ಟೊತ್ತನ ಎಲ್ಲ ನಮ್ಮ ಸಮರ್ಥಗಳು ತಿಂದಾರಿ. ನನಗೊಂದಿಷ್ಟು ತಿನ್ಬೇಕಂತೇಳಿ ನಾ ಹಾಕೊಂಡು ಇಟ್ಕೊಂಡಿನಿ ನೋಡ್ರಿ. ಭಾರಿ ಟೇಸ್ಟ್ ಅಂದ್ರೆ ಭಾರಿ ಟೇಸ್ಟ್ ಬಂದಾವ್ರಿ. ಬಾಯಾಗತ್ರು ಕರಮ್ ಕುರುಮ್ ಅಲ್ಲಕತ್ತಾವ ನೋಡ್ರಿ. ಅದ್ರ ಜೊತೆ ಉಳ್ಳಾಗಡ್ಡಿ ತೊಗೊಂಡಿದ್ರು ಭಾರಿ ಟೇಸ್ಟ್ ಆಗಾಕತ್ತಾವ್ರಿ. ಭಾರಿ ಸಾಫ್ಟ್ ಅಂದ್ರೆ ಸಾಫ್ಟ್ ಬಂದಾವ ನೋಡ್ರಿ. ಕುರು 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 ಅನ್ನಕತ್ತಾವ ನೋಡ್ರಿ. ಭಾಳ ಚಂದ ಬಂದವ್ರಿ. ನಾವು ಇದೊಂದು ಥರ ಸೇಪ್ ಮಾಡ್ಕೊಂಡೀನಿ ರೀ, ಇದೊಂದು ಥರ ಸೇಪ್ ಮಾಡ್ಕೊಂಡೀನಿ ನೋಡ್ರಿ. ಭಾರಿ ಮಸ್ತ್ ಬಂದವ್ರಿ. ಮಕ್ಳು ಹತ್ರನು ಇಷ್ಟಪಡ್ತಿರ್ತಾರೆ ನೋಡ್ರಿ. ಇದಕ್ಕೆ ಈ ಥರ ಮಾಡಿಕೊಟ್ರೆ ಅವಲೇಕಿ ಸೋಸ್ಲ ಅದನ್ನೆಲ್ಲ ಮಾಡ್ತಾರೆ. ಇದ್ರಲಿತ್ರ ಈ ಥರ ಪಕೋಡ ಮಾಡಿದ್ರತ್ರ ಮಸ್ತ್ ಆತಾವ ನೋಡ್ರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಹಾಗೆ ಇದ್ರದ್ದು ರೆಸಿಪಿ ಇಷ್ಟ ಆಯ್ತಂದ್ರೆ ಕಮೆಂಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗ್ತೀವಿ ರೀ.